ರಾಮನೂರು ಅಯೋಧ್ಯೆಯಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿದೆ. ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದ್ದು ಇಡೀ ದೇಶದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣಕ್ಕೆ ಬಳಸಲಾದ ಕಲ್ಲು ಯಾವುದು, ಅದರ ವಿಶೇಷತೆಗಳು ಏನು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಐತಿಹಾಸಿಕ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ರಾಮಲಲ್ಲಾ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದೆ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಬಗ್ಗೆ ಇದೀಗ ಎಲ್ಲೆಡೆ ಚರ್ಚೆ ಶುರುವಾಗಿದೆ. ಅಯೋಧ್ಯೆ ರಾಮ ಮಂದಿರವನ್ನ ಬರೀ ಕಲ್ಲುಗಳಿಂದ ನಿರ್ಮಾಣ ಮಾಡಲಾಗಿದೆ. ಅದು ಕೂಡ ಕೋಲಾರದ ಗಣಿಗಳಲ್ಲಿ ನೆಲೆಸಿರುವ ಭಾರತದ ಭೂವೈಜ್ಞಾನಿಕ ಪರೀಕ್ಷಾ ಪ್ರಯೋಗಾಲಯದಲ್ಲಿ ಅವುಗಳ ಶಕ್ತಿಯನ್ನ ವಿಶೇಷವಾಗಿ ಮತ್ತು ಪ್ರತ್ಯೇಕವಾಗಿ ಆಯ್ಕೆ ಮಾಡಲಾಗಿದೆ. ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಿ ಆಯ್ದ ಕಲ್ಲುಗಳು ಶಾಶ್ವತವಾಗಿ ಉಳಿಯಲಿದೆ ಎನ್ನಲಾಗಿದೆ. ಕಲ್ಲುಗಳ ಪರೀಕ್ಷೆಯನ್ನ ಭೌತಿಕ ಹಾಗೂ ಯಾಂತ್ರಿಕವಾಗಿ ವಿಶ್ಲೇಷಣೆಯನ್ನ ಬಳಸಿಕೊಂಡು ಮಾಡಲಾಗಿದೆ. ಎನ್ಐಆರ್ಎಂ ಭಾರತೀಯ ಅಣೆಕಟ್ಟು ಹಾಗೂ ಪರಮಾಣುಗಳ ವಿದ್ಯುತ್ ಸ್ಥಾವರಗಳಿಗೆ ಕಲ್ಲುಗಳನ್ನು ಪರೀಕ್ಷೆ ಮಾಡುವ ಏಜೆನ್ಸಿಯಾಗಿಯೂ ಕೆಲಸ ಮಾಡುತ್ತದೆ ಎನ್ನಲಾಗಿದೆ. ಇನ್ನು ರಾಮ ಮಂದಿರ ನಿರ್ಮಾಣಕ್ಕೆ ಗ್ರಾನೈಟ್, ಮರಳುಗಲ್ಲು ಮತ್ತು ಅಮೃತಶಿಲೆ ಬಳಕೆ ಮಾಡಲಾಗಿದೆಯಂತೆ. ದೇವಾಲಯದ ನಿರ್ಮಾಣಕ್ಕೆ ವೈಜ್ಞಾನಿಕ ತತ್ವಗಳು ಮತ್ತು ಸಾಧನಗಳನ್ನು ಬಳಸಿಕೊಂಡು ಸಮಗ್ರತೆ ಮತ್ತು ಸದೃಢತೆಗಾಗಿ ನಿರ್ಮಾಣ ಮಾಡಲಾಗಿದೆ. ಎಎಸ್ಐ ಮಾನದಂಡಗಳ ಪ್ರಕಾರವೇ ಕಲ್ಲುಗಳ ಪರೀಕ್ಷೆ. ರಾಮ ಮಂದಿರ ನಿರ್ಮಾಣಕ್ಕೆ ಒಟ್ಟು 20,700 ದೊಡ್ಡ ಗ್ರಾನೈಟ್ ಬಾಕ್ಸ್, 32,800 ಮರಳುಗಲ್ಲು ಮತ್ತು 7,200 ಅಮೃತಶಿಲೆ ಬ್ಲಾಕ್ಗಳನ್ನು, 6.7 ಮೀಟರ್ ದಪ್ಪದ ಸ್ತಂಭಗಳನ್ನು ಎಎಸ್ಐ ಮಾನದಂಡಗಳ ಪ್ರಕಾರವೇ ಪರೀಕ್ಷೆ ನಡೆಸಲಾಗಿದೆ. ಇನ್ನು ಈ ಗ್ರಾನೈಟ್ ಕಲ್ಲಿಗಳು 2,100 ವರ್ಷಗಳ ಹಳೆಯದ್ದು ಅಂತ ಹೇಳಲಾಗ್ತಾ ಇದೆ. ದಕ್ಷಿಣ ಭಾರತದ ಓಂಗೋಲ್, ಚಿಮಕುರ್ತಿ, ವಾರಂಗಲ್ ಹಾಗೂ ಕರೀಂನಗರದಿಂದ ಆಯ್ಕೆ ಮಾಡಲಾಗಿದೆಯಂತೆ. ಕಲ್ಲುಗಳ ದೃಢತೆಗಾಗಿ ಸ್ಕಿಮಿಡ್ ಹ್ಯಾಮರ್ನಂತಹ ಆಧುನಿಕ ತಂತ್ರಜ್ಞಾನ ಪರೀಕ್ಷೆ ಒಳಪಡಿಸಲಾಗಿದ್ದು ಅನುಮಾನಾಸ್ಪದ ಕಂಡು ಬಂದ ಬ್ಲಾಕ್ಗಳನ್ನು ಅಲ್ಲಿಯೇ ಕೈಬಿಡಲಾಗಿದೆ ಎನ್ನಲಾಗಿದೆ. ಪಿಂಕ್ ಸಿಟಿಯಿಂದ ಆಯ್ಕೆಯಾದ ಮರಳುಗಲ್ಲು. ರಾಮ ಮಂದಿರ ರಚನೆಗಾಗಿ ಮರಳುಗಲ್ಲು ಆಯ್ಕೆ ಮಾಡಲಾಗಿದ್ದು ಪಿಂಕ್ ಸಿಟಿ ರಾಜಸ್ಥಾನದ ಬಂಸಿ ಪಹಾರ್ಪುರ್ ಕಲ್ಲುಗಳಿಂದ ದೇವಾಲಯವನ್ನ ಸುಂದರವಾಗಿ ರಚನೆ ಮಾಡಲಾಗಿದೆ. ಮರಳುಗಲ್ಲುಗಳು ಸುಮಾರು 700ರಿಂದ 1000 ವರ್ಷಗಳಷ್ಟು ಹಳೆಯದಾಗಿದೆ. ಇದರಿಂದ ಕೆತ್ತಲು ಹಾಗೂ ಸವೆಯದಂತಹ ಹವಾಮಾನ ವೈಪರೀತ್ಯಗಳಿಂದ ತಡೆದುಕೊಳ್ಳುವಷ್ಟು ಶಕ್ತಿ ಇದೆ ಎನ್ನಲಾಗಿದೆ. ಬಿಳಿ ಬಣ್ಣದ ಅಮೃತಶಿಲೆಗಳು ರಾಜಸ್ಥಾನದ ಮಕ್ರನಾದ ಗಣಿಯಿಂದ ತರಿಸಲಾಗಿದ್ದು ಗರ್ಭಗೃಹದ ಅಲಂಕಾರಿಕ ವಸ್ತುವಾಗಿ ಬಳಸಲಾಗಿದೆ. ಒಟ್ಟಾರೆ ರಾಮ ಮಂದಿರ ಉದ್ಘಾಟನೆಗೆ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದ್ದು ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಇಡೀ ದೇಶವೇ ಕಣ್ತುಂಬಿಕೊಳ್ಳಲು ಕಾತುರದಿಂದ ಕಾಯುತ್ತಿದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.